ಲೊಕೇಶನ್ ಅಲ್ಲಿ ಬಿಡಿಎ ಪ್ಲಾಟ್ಸ್ ಅನ್ನ ನೋಡ್ತಾ ಇದ್ರೆ ಬಿಡಿಎ ಅಪ್ರೂವ್ ಆಗಿರುವಂತ ಎ ಖಾತಾ ಸೈಟ್ಸ್ ಏನಾದ್ರು ನೋಡ್ತಾ ಇದ್ರೆ ಒಂದು ಬ್ಯೂಟಿಫುಲ್ ಆಗಿರುವಂತ ಪ್ಲೇಸ್ ಗೆ ಬಂದಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಬಂದಿರೋದು ರಾಮೋಹಳ್ಳಿಗೆ, ಮೇನ್ ರೋಡ್ ಗೆ ಅಟ್ಯಾಚ್ ಆಗಿರುವಂತ ಲೇಔಟ್. ಯಾರೆಲ್ಲ ಎ ಖಾತಾ ಸೈಟ್ಸ್ ನೋಡ್ತಾ ಇದ್ರ ಅದು ಬಿಡಿಎ ಅಪ್ರೂವ್ಡ್ ಆಗಿರುವಂತ ಸೈಟ್ಸ್ ಏನಾದ್ರು ನೋಡ್ತಾ ಇದ್ರೆ ನೋಡಿ, ಒಂದು ಒಳ್ಳೆ ಲೊಕೇಶನ್ ಕರ್ಕೊಂಡ್ ಬಂದಿದ್ದೀನಿ. ನಾನು ಇವತ್ತಿರೋದು ಆರೋಹಣ ಸೆರೆನಿಟಿಗೆ ಬಂದಿದ್ದೀನಿ ಫ್ರೆಂಡ್ಸ್. ಸಪ್ತಗಿರಿ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಅವರ ಒಂದು ಹೊಸ ಲೇಔಟ್ ಮಾರ್ಚ್ 1ನೇ ತಾರೀಕು ಹಾಗೂ 2ನೇ ತಾರೀಕು ಲಾಂಚಿಂಗ್ ಆಗ್ತದೆ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಲೇಔಟ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರೂಪ ರಮೇಶ್ ಕಾಣೋಳಾಗ್ಸಿದ. ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ, ಇನ್ನೊಂದು ಹೊಸ ಲೇಔಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ಯಾರೆಲ್ಲ ಕೆಂಗೇರಿ ಸರೌಂಡಿಂಗ್ ಅಂದ್ರೆ ರಾಮೋಹಳ್ಳಿ ಸರೌಂಡಿಂಗ್ ಯಾರಾದ್ರೂ ಬಿಡಿಎ ಅಪ್ರೂವ್ಡ್ ಆಗಿರೋಂಥ ಎ ಖಾತಾ ಸೈಟ್ಸ್ ಏನಾದ್ರು ಹುಡುಕ್ತಾ ಇದ್ರೆ ನೋಡಿ, ಒಂದು ಹೊಸ ಲೇಔಟಿಗೆ ಕರ್ಕೊಂಡು ಬಂದಿದ್ದೀನಿ. ಈಗಾಗಲೇ ಸಪ್ತಗಿರಿ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಅವರ ಸಾಕಷ್ಟು ವಿಡಿಯೋಗಳು ಮಾಡಿದೀವಿ. ಈ ಮಾರ್ಚ್ 1ನೇ ತಾರೀಕು ಹಾಗೂ 2ನೇ ತಾರೀಕು ಹೊಸ ಲೇಔಟ್ ಬರ್ತಾ ಇದೆ. ನೋಡ್ತಾ ಇರ್ಬೋದು ಬ್ಯಾಕ್ ಸೈಡ್ ಆರೋಹಣ ಸೆರೆನಿಟಿ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಸಪ್ತಗಿರಿ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಕಡೆಯಿಂದ ಪ್ರಶಾಂತ್ ಸರ್ ಇದ್ದಾರೆ. ಅವ್ರಿಗೂ ಕೂಡ ನಾವು ವೆಲ್ಕಮ್ ಮಾಡೋಣ, ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಂಡ್ ಬರೋಣ ಬನ್ನಿ. ಇವತ್ತು ನಮ್ಮ ಜೊತೆ ಸಪ್ತಗಿರಿ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಕಡೆಯಿಂದ ಪ್ರಶಾಂತ್ ಸರ್ ಇದ್ದಾರೆ. ಸರ್ ಹಾಯ್ ಸರ್. ಹಾಯ್ ಮೇಡಮ್. ಸರ್ ಹೆಂಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್. ಸರ್ ಸಪ್ತಗಿರಿ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಅವರ ಸಾಕಷ್ಟು ವಿಡಿಯೋಗಳು ಮಾಡಿದೀವಿ. ಲಾಸ್ಟ್ ಮಂತ್ ಕೂಡ ನಿಮ್ಮ ನೆಲಮಂಗಲ ಲೊಕೇಶನ್ ವೆಂಕಟಾದ್ರಿ ಎನ್ಕ್ಲೇವ್ ಮಾಡಿದ್ವಿ. ಸರ್ ಈ ಸಲಿ ಕೆಂಗೇರಿಗೆ ತುಂಬಾನೇ ನಿಯರ್ ಬೈ ಅಲ್ಲಿ ಒಂದು ಲೇಔಟ್ ಮಾಡಿದೀರಾ ಸರ್, ಅದು ರಾಮೋಹಳ್ಳಿಲಿ ಮಾಡಿದೀವಿ ಮೇಡಮ್. ಇದು ನಿಮಗೆ ಬಿಡಿಎ ಅಪ್ರೂವ್ಡ್ ಎ ಖಾತಾ. ಬಿಡಿಎ ಅಪ್ರೂವ್ ಎ ಖಾತಾ? ಹೌದು, ಬಿಡಿಎ ಅಪ್ರೂವ್ಡ್ ಎ ಖಾತಾ ಇದು. ವಾವ್, ಗ್ರೇಟ್ ಅಲ್ವಾ ಸರ್? ಅದು ಬಿಡಿಎ ಅಪ್ರೂವ್ಡ್ ಎ ಖಾತಾ ಸೈಟ್ಸ್ ನ ಈ ಸಲಿ ಮಾಡಿದೀರಾ ಸಪ್ತಗಿರಿ ಪ್ರಮೋಟರ್. ಯಾವಾಗ್ಲೂ ಎ ಖಾತಾ ಸೈಟ್ಸ್ ನೇ ಮಾಡ್ತೀರಾ? ಹೌದು ಮೇಡಮ್, ಆಕ್ಚುಲಿ ನಾವು ಯೂಶುವಲಿ ಮಾಡ್ತಾ ಇದ್ದಲ್ಲ ಬಿಎಂಆರ್ಡಿ ಅಪ್ರೂವ್ ಮಾಡ್ತಾ ಇದ್ದೀವಿ. ಹೌದು ಸರ್, ಈ ಸತಿ ಬಿಡಿಎ ಅಪ್ರೂವ್ಡ್ ಎ ಖಾತಾ ಮಾಡ್ತಾ ಇದ್ದೀವಿ. ಎ ಖಾತಾ ಅದು ನೋಡಬಹುದು ಫ್ರೆಂಡ್ಸ್, ನೀವು ಬ್ಯಾಕ್ ಸೈಡ್ ನೋಡಬಹುದು. ಎಲ್ಲ ಸರೌಂಡಿಂಗ್ ಅವಾಗ್ಲೇ ಮನೆಗಳಾಗಿದೆ. ಮೇನ್ ರೋಡ್ ಗೆ ಅಟ್ಯಾಚ್ ಆಗಿರುವಂತ ಲೇಔಟ್ ಸರ್. ಹಾಗಾದ್ರೆ ಇವತ್ತು ಲೇಔಟ್ ನೋಡ್ಕೊಂಡ್ ಬರೋಣ ಸರ್? ಖಂಡಿತ ಮೇಡಮ್. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಲೇಔಟ್ ಒಳಗಡೆ ಎಂಟ್ರಿ ಮಾಡೋಣ. ಏನೇನ್ ಅಮ್ಯುನಿಟೀಸ್ ಕೊಟ್ಟಿದ್ದಾರೆ ಎಲ್ಲ ಪ್ರತಿ ಒಂದು ಡೀಟೇಲ್ಸ್ ತಿಳ್ಕೊಂಡ್ ಬರೋಣ ಬನ್ನಿ ಸರ್. ಸಪ್ತಗಿರಿ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಸರ್ ನಮ್ಮ ವ್ಯೂಸ್ಗೋಸ್ಕರ. ಮ್ಯಾಮ್ ಆಕ್ಚುಲಿ ನಾವು ಸಪ್ತಗಿರಿ ಪ್ರಮೋಟರ್ ಅಂಡ್ ಡೆವಲಪರ್ಸ್ ನಾವು ಆಕ್ಚುಲಿ ಮಾರ್ಕೆಟ್ ಬಂದಿದ್ದು 2017 ಬಂದಿದ್ವಿ ಮೇಡಮ್. 2017 ಬಂದಾಗ ಇಲ್ಲವರೆಗೂ ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ಒಂದು 8 ಇಯರ್ಸ್ ಆಗಿದೆ. 13 ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ. 13 ಪ್ರಾಜೆಕ್ಟ್ ಸೋಲ್ಡ್ ಔಟ್ ಆಗಿದೆ. ಈಗ ರನ್ನಿಂಗ್ ನಿಮ್ಗೆ ವೆಂಕಟಾದ್ರಿ ಎನ್ಕ್ಲೇವ್ ನೀವು ಮಾಡಿದ ವಿಡಿಯೋ, ಸಮೃದ್ಧಿ ನೀವೇ ಮಾಡಿದ್ದೀರಾ, ಸಮೃದ್ಧಿ ಎನ್ಕ್ಲೇವ್ ಇದೆ. ಆಮೇಲೆ ತಿರುಮಲ ಎನ್ಕ್ಲೇವ್ ಅದೆಲ್ಲ ಈಗ ರೆಡಿ ಫಾರ್ ರಿಜಿಸ್ಟ್ರೇಷನ್ ಆಗ್ತಿದೆ, ಕೆಲಸ ಮಾಡ್ತಾ ಇದೀವಿ ಮೇಡಮ್. ಈಗ ಇದು ನಿಮ್ಗೆ ಇದು ಬಂದು ಬಿಡಿಎ ಅಪ್ರೂವ್ಡ್ ಇದೆ ಮೇಡಮ್. ಇದು ಅರೋನಾ ಸೆರೆನಿಟಿ ಅಂತ, ಇದು ಬಿಡಿಎ ಅಪ್ರೂವ್ಡ್ ಆಗಿದೆ. ಇದು ರೇರಾ ಕೂಡ ರಿಜಿಸ್ಟರ್ ಆಗಿದೆ. ಎ ಖಾತಾ ಸೈಟ್ಸ್. ಹೌದು ಮೇಡಮ್. ಸರ್ ಇವತ್ತು ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಇದೀವಿ ಸರ್? ಈಗ ಎಕ್ಸಾಕ್ಟ್ ನಾವು ಇರೋದು ನಿಮ್ಗೆ ಕೆಂಗೇರಿಯಿಂದ ಸರೌಂಡಿಂಗ್ ಅಟ್ಯಾಚ್ ಟು ಇದು ಕೆಂಗೇರಿ ಎಕ್ಸ್ಟೆನ್ಷನ್ ಅಂತಾರೆ ಮೇಡಮ್. ರಾಮೋಹಳ್ಳಿ ಕೊಮಗೊಟ್ಟ ಪಕ್ಕದ್ದೇ ಕೆಂಗೇರಿ. ಮತ್ತೆ ಸರ್ ಇಲ್ಲಿಂದ ಚಲಘಟ್ಟ ಮೆಟ್ರೋ ಸ್ಟೇಷನ್ ಸರ್ ಎಕ್ಸಾಕ್ಟ್ಲಿ 5 ಕಿಲೋಮೀಟರ್ಸ್ ಆಗುತ್ತೆ ಮೇಡಮ್. ಎಕ್ಸಾಕ್ಟ್ಲಿ 5 ಕಿಲೋಮೀಟರ್ಸ್ ಆಗುತ್ತೆ. ಹೌದು. ಓಕೆ, ತುಂಬಾ ನಿಯರ್ ಬೈ ಅಂತಾನೆ ಹೇಳ್ಬೋದಲ್ವಾ ಸರ್? ತುಂಬಾ ನಿಯರ್ ಬೈ ಮೇಡಮ್. ನಿಮ್ಗೆ ಎಕ್ಸಾಕ್ಟ್ಲಿ ಕೆಂಗೇರಿಗೆ ಅಂದ್ರೆ ಎಕ್ಸಾಕ್ಟ್ಲಿ 8 ಕಿಲೋಮೀಟರ್ಸ್ ಆಗುತ್ತೆ ಮೇಡಮ್. ನಿಮ್ಗೆ ತಾವರೆಕೆರೆ ಸರ್ಕಲ್ ಗೆ ನಿಮ್ಗೆ ಎಕ್ಸಾಕ್ಟ್ಲಿ 6 ಕಿಲೋಮೀಟರ್ಸ್ ಆಗುತ್ತೆ. ನಿಮ್ಗೆ ಚಲಘಟ್ಟ ಮೆಟ್ರೋ ಸ್ಟೇಷನ್ ಎಕ್ಸಾಕ್ಟ್ಲಿ 5 ಕಿಲೋಮೀಟರ್ಸ್ ಆಗುತ್ತೆ. 5 ಕಿಲೋಮೀಟರ್ಸ್ ಆಗುತ್ತೆ. ಇನ್ನೊಂದು ಮೇನ್ ರೋಡ್ ಗೆ ಅಟ್ಯಾಚ್ ಆಗಿರುವಂತ ಲೇಔಟ್ ಅಲ್ವಾ? ನಿಮ್ಗೆ ಅದು ರಾಮೋಹಳ್ಳಿ ಕೆಂಗೇರಿ ಮೇನ್ ರೋಡ್ ಗೆ ಅಟ್ಯಾಚ್ ಪ್ರಾಪರ್ಟಿ ಇದು. ಅವಾಗಲೇ ನಾನು ಇವಾಗ ತಾನೇ ನೋಡಿದೆ, ಒಂದು ಬಿಎಂಟಿಸಿ ಬಸ್ ಇದೆ ಮೇಡಮ್. ಬಿಎಂಟಿಸಿ ಬಸ್ಸಸ್ ಪಾಸ್ ಆಗುತ್ತೆ. ಓಕೆ, ಫುಲ್ಲಿ ಗೇಟೆಡ್ ಕಮ್ಯುನಿಟಿ ಅಲ್ವಾ ಸರ್? ಹೌದು, ಈ ಟೋಟಲ್ ನಿಮ್ಗೆ ಗೇಟೆಡ್ ಕಮ್ಯುನಿಟಿ ಮತ್ತೆ ಅಂಡರ್ಗ್ರೌಂಡ್ ಕೇಬಲಿಂಗ್ ಎಲ್ಲ ಮಾಡಿದೀವಿ ಮೇಡಮ್. ಹೌದಾ ಸರ್? ನಿಮ್ಗೆ ಡೆವಲಪ್ಮೆಂಟ್ ನೋಡಿ, ಈ ರೋಡ್ ಇದೆಯಲ್ಲ ಮೇಡಮ್, ಇದು ಆಕ್ಚುಲಿ 40 ಫೀಟ್ ರೋಡ್. ಇದು 40 ಫೀಟ್ ರೋಡ್. ಹೌದು, ಎಂಟ್ರೆನ್ಸ್ ನಿಮ್ಗೆ 40 ಫೀಟ್ ಬರುತ್ತೆ. ಆಮೇಲೆ ಸೈಡ್ಸ್ ಗೆ ಸಬ್ ರೋಡ್ಸ್ ಎಲ್ಲ 30 ಫೀಟ್ ಕೊಟ್ಟಿದ್ದೀವಿ. ಇದು ನೆಕ್ಸ್ಟ್ ಸಬ್ ರೋಡ್ಸ್ ಎಲ್ಲ 30 ಫೀಟ್ ಬರುತ್ತೆ. ಹೌದು ಮೇಡಮ್. ಹೌದು. ಓಕೆ ಸರ್, ಇದು ಟೋಟಲ್ ಆಗಿ ಎಷ್ಟು ಎಕರೆ ಅಲ್ಲಿ ಮಾಡಿದ್ರೆ? ಇದು ಟೋಟಲ್ 5 ಎಕರೆ ಅಲ್ಲಿ ಮಾಡಿದೀವಿ ಮೇಡಮ್. 5 ಎಕರ್ಸ್ ಅಲ್ಲಿ ನಿಮ್ಗೆ ನಂಬರ್ ಆಫ್ ಸೈಟ್ಸ್ ಬಂದು ನಿಮ್ಗೆ 86 ಸೈಟ್ಸ್ ಬರುತ್ತೆ. 86. ನಿಮ್ಗೆ ಇದ್ರಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂದ್ರೆ 20-30 ಆಫ್ ಸೈಟ್ ಕೂಡ ಇದೆ. ಓಕೆ, 20-30 ಕೂಡ ಇದೆ. ಕಸ್ಟಮರ್ಸ್ ಇದೆ ಅಂದ್ರೆ ಜಾಸ್ತಿ ಸೈಟ್ ಇಲ್ಲ, 5-6 ಸೈಟ್ ಬರ್ಬೋದು. 5-6 ಸೈಟ್ ಕಸ್ಟಮರ್ ಬಂದು ಬುಕ್ ಮಾಡ್ಕೋಬಹುದು ಅಲ್ವಾ ಸರ್? ಇವಾಗ ಯಾರಾದ್ರೂ ಒಂದು ಸ್ಮಾಲ್ ಮೆಜರ್ಮೆಂಟ್ ಸೈಟ್ಸ್ ಏನೋ ನೋಡ್ತಾರೆ, ಅದು ಕೂಡ ಅವೈಲೇಬಲ್ ಸಿಗುತ್ತೆ. ಆಮೇಲೆ ಬಿಡಿಎ ಅಪ್ರೂವ್ಡ್ ಎ ಖಾತಾ ಅಲ್ವಾ ಮೇಡಮ್, ಅದೇ ತರ ತೊಂದರೆ ಇರಲ್ಲ. ಆಮೇಲೆ ಕನ್ವರ್ಷನ್, ರೆವಿನ್ಯೂ ಆತರ ಇವತ್ತಿನ ನಡೀತಾರ ಸಿಚುಯೇಷನ್ ಕಸ್ಟಮರ್ ತಲೆನೋವೇ ಬೇಡ ಇವತ್ತು. ಹೌದು. ಇನ್ನೊಂದು ಬಿಡಿಎ ಅಪ್ರೂವ್ ಅಂತ ಎ ಖಾತಾ ಅಂತ ಹೇಳಿದ್ರೆ ಕಸ್ಟಮರ್ಗೆ ಅವ್ರಿಗೆ ಗೊತ್ತಾಗುತ್ತೆ. ಹೌದು ಮೇಡಮ್. ಅಲ್ವಾ ಸರ್? ಹೌದು ಸರ್. ಇವಾಗ ಟೋಟಲ್ ಎಷ್ಟು ಸೈಟ್ಸ್ ಅವೈಲೇಬಲ್ ಇದೆ ಸರ್? ಇದು ನಿಮ್ಗೆ ಟೋಟಲ್ ನಂಬರ್ ಆಫ್ ಸೈಟ್ಸ್ ಬಂದು ನಿಮ್ಗೆ 86 ಸೈಟ್ಸ್ ಬರುತ್ತೆ ಮೇಡಮ್. ಇದರಲ್ಲಿ ನಿಮ್ಗೆ 20-30 ಬರುತ್ತೆ, 30-40 ಬರುತ್ತೆ, 30-50 ಬರುತ್ತೆ ಟೋಟಲ್ ನಿಮ್ಗೆ. ಓಕೆ, ಯಾವ ಫೇಸಿಂಗ್ ಅಲ್ಲಿ ಬರುತ್ತೆ ಸರ್? ನಿಮ್ಗೆ ಈಸ್ಟ್ ಬರುತ್ತೆ, ವೆಸ್ಟ್ ಇದೆ, ನಾರ್ತ್ ಇದೆ, ಸೌತ್ ಫೇಸಿಂಗ್ ಇದೆ. 4 ಫೇಸ್ ಕೂಡ ಸಿಗುತ್ತೆ. 4 ಫೇಸಿಂಗ್ ಸಿಗುತ್ತೆ ಸರ್. ಕಾರ್ನರ್ ಸೈಟ್ಸ್ ಏನಾದರೂ ಅವೈಲೇಬಲ್ ಇದೆ? ಕಾರ್ನರ್ ಸೈಟ್ಸ್ ಅವೈಲೇಬಿಲಿಟಿ ಇದೆ ಮೇಡಮ್. ಓಕೆ ಸರ್, ಇವಾಗ ಕಾರ್ನರ್ ಬೇಕಂತ ಹೇಳಿದ್ರೆ ಏನಾದ್ರು ಎಕ್ಸ್ಟ್ರಾ ಆಗುತ್ತೆ? ಹೌದು, ಆಸ್ ಪರ್ ನಿಮ್ಗೆ ಕಾರ್ನರ್ ಸೈಟ್ ಅಂದ್ರೆ 10% ಎಕ್ಸ್ಟ್ರಾ ಆಗುತ್ತೆ. 10% ಎಕ್ಸ್ಟ್ರಾ ಆಗುತ್ತೆ ಸರ್. ಇವಾಗ
ಈ ಲೇಔಟ್ ಇಂದ ಕನೆಕ್ಟಿವಿಟಿ ಯಾವ ತರ ಇದೆ ಸರ್? ಮೇಡಮ್ ಕನೆಕ್ಟಿವಿಟಿ ಅಂದ್ರೆ ನೋಡಿ ಮೇಡಮ್, ನಿಮ್ಗೆ ಇದು ಈಗ ರಾಮವಳ್ಳಿಯಿಂದ ನಮ್ ಲೇಔಟ್ ಗೆ ಎಕ್ಸಾಕ್ಟ್ಲಿ 300 ಮೀಟರ್ಸ್ ಇದೆ. ಓಕೆ. ನಿಮ್ಗೆ ಈಗ ನಮ್ ಲೇಔಟ್ ಇಂದ ಕೆಂಗೇರಿಗೆ ಹೋಗ್ಬೇಕಾ 8 ಕಿಲೋಮೀಟರ್ಸ್ ಮೇಡಮ್. ಆಮೇಲೆ ಇನ್ಸೈಡ್ ಅಲ್ಲ, ನಿಮ್ಗೆ ನೋಡಿ ಮೇನ್ ರೋಡ್ ಅಲ್ಲೇ ಇದೆ ಪ್ರಾಜೆಕ್ಟ್. ಮೇನ್ ರೋಡ್ ಗೆ ಅಟ್ಯಾಚ್ ಆಗಿದೆ. ನೀವು ಲೆಫ್ಟ್ ನಮ್ ಲೇಔಟ್ ಇಂದ ಲೆಫ್ಟ್ ತಗೊಂಡ್ರೆ ಕೆಂಗೇರಿಗೆ ಹೋಗ್ತೀರಾ, ರೈಟ್ ತಗೊಂಡ್ರೆ ರಾಮವಳ್ಳಿ ಚಲಘಟ್ಟ ಮೆಟ್ರೋ ಸ್ಟೇಷನ್ ಹೋಗ್ತೀರಾ. ಓಕೆ ಸರ್, ಇವಾಗ ಈ ಲೇಔಟ್ ಬಗ್ಗೆ ಈ ಡೆವಲಪ್ಮೆಂಟ್ ಯಾವ್ಯಾವ ತರ ಕೊಟ್ಟಿದ್ದೀರಾ ಸರ್ ಲೇಔಟ್? ಆಸ್ ಪರ್ BDA ನಾಮ್ಸ್ ಪ್ರಕಾರ ಏನ್ ಮಾಡಿದೀವಿ ಅಂದ್ರೆ ಮೇಡಮ್, ಎಲೆಕ್ಟ್ರಿಸಿಟಿ ಕೊಟ್ಟಿದೀವಿ, ವಾಟರ್ ಕನೆಕ್ಷನ್ ಇದೆ, ಆಮೇಲೆ STP ಮಾಡಿದೀವಿ ಮೇಡಮ್. STP ಇದೆ, ಆಮೇಲೆ ಇದು ಆಂಪಿ ಥಿಯೇಟರ್ ಇದೆ. ಫಂಕ್ಷನ್ಸ್ ಮಾಡ್ಕೊಂಡ್ರೆ ಲೇಔಟ್ ಇಲ್ಲವರಿಗೆ ಒಂದು ಥಿಯೇಟರ್ ತರ ಅಲ್ಲಿ ಮಾಡಿದೀವಿ ಮೇಡಮ್. ಸ್ಟೇಜ್ ತರ ಅಲ್ಲಿ ಮಾಡಿದೀವಿ, ಅಲ್ಲಿ ಯೂಸ್ ಮಾಡ್ಕೊಬಹುದು ಕಸ್ಟಮರ್ಸ್ ಅಲ್ಲಿ, ಅದು ಯೂಸ್ ಮಾಡ್ಕೊಬಹುದು ಮೇಡಮ್. ಮತ್ತೆ ಸುತ್ತಲೂ ನಿಮ್ಗೆ ಕಾಂಪೌಂಡ್ ವಾಲ್ ಮಾಡಿದೀವಿ ಮೇಡಮ್. ಎಂಟ್ರೆನ್ಸ್ ನಿಮ್ಗೆ ಗ್ರ್ಯಾಂಡ್ ಆರ್ಚ್ ಮಾಡಿದೀವಿ ಮೇಡಮ್. ಮುಂದ್ಗಡೆ ಆರ್ಚ್ ಕೂಡ ಆಗಿದೆ. ಆಮೇಲೆ ನಿಮ್ಗೆ ಸ್ಟ್ರೀಟ್ ಲೈಟ್ಸ್ ಇದೆ. ಓಕೆ, ಇದು ಸ್ಟ್ರೀಟ್ ಲೈಟ್ಸ್ ಹಾಕ್ಸಿದೀರಾ? ಇದು ನಿಮ್ಗೆ ರನ್ನಿಂಗ್ ಅಲ್ಲಿ ಇದೆ ಮೇಡಮ್. ಕೂಡ ಇದೆ. ಹಾ ಮೇಡಮ್. ಅವಾಗ್ಲೇ ನೋಡಿದ್ರೆ ಪಾರ್ಕ್ ಮಾಡಿದೀರಾ ಸರ್. ಎಷ್ಟು ಪಾರ್ಕ್ ಕೊಟ್ಟಿದೀರಾ ಸರ್ ಈ ಲೇಔಟ್ ಗೆ? ಟೋಟಲ್ ನಿಮ್ಗೆ ಇದ್ರೆ 4 ಪಾರ್ಕ್ಸ್ ಬರುತ್ತೆ ಮೇಡಮ್. 4 ಪಾರ್ಕ್ ಬರುತ್ತೆ. ಒಂದು ಬಂದು ಚಿಲ್ಡ್ರನ್ ಪ್ಲೇ ಏರಿಯಾ, ಇದು ಮಕ್ಕಳಿಗೆ ಮೇಡಮ್. ಮಕ್ಕಳಿಗೆ ಆಟ ಆಡಕ್ಕೆ. ನಿಮ್ಗೆ ಆಪೋಸಿಟ್ ನೋಡಿ, ಅದು ಪಾರ್ಕ್ 2 BDA ಉದ್ಯಾನವನ 2 ಅಂತ ಹಾಕಿದೀವಿ ಗೊತ್ತಾ ಮೇಡಮ್. ಅದು ನಿಮ್ಗೆ ವಿತ್ ವಾಕಿಂಗ್ ಟ್ರ್ಯಾಕ್ ಇದೆ. ಓಕೆ, ವಾಕಿಂಗ್ ಟ್ರ್ಯಾಕ್ ಕೂಡ ಇದೆ. ಅದ್ರ ಪಕ್ಕದಲ್ಲಿ ಕೂಡ ಅದು ನೋಡಿ, ಅದ್ರ ಪಕ್ಕದಲ್ಲಿ ಒಂದು ಪಾರ್ಕ್ ಇದೆ. ಓಕೆ, ಅಲ್ಲಿ ಸ್ಮಾಲ್ ಜಿಮ್ ತರ ಮಾಡಿದಿರಲ್ವಾ ಸರ್ ಅಲ್ಲಿ? ಟೋಟಲ್ 4 ಪಾರ್ಕ್ ಮಾಡಿದೀವಿ. ಒಟ್ಟು 4 ಪಾರ್ಕ್ ಮಾಡಿದೀರಾ? ಹೌದೌದು. ಓಕೆ, ಎಷ್ಟು ಏರಿಯಾ ಕೊಟ್ಟಿದ್ದೀರಾ ಸರ್ ಇದನ್ನ? ಪಾರ್ಕ್ ಏರಿಯಾ ಅಂತಾನೆ ಮೇಡಮ್. ಆಕ್ಚುಲಿ BDA ಗೆ ಹೋದ್ರೆ ಮೇಡಮ್, ಟೋಟಲ್ ನಿಮ್ಗೆ 100% ಆಫ್ ಲ್ಯಾಂಡ್ ವ್ಯಾಲ್ಯೂ ಅಲ್ಲೇ ನಿಮ್ಗೆ ಮಿನಿಮಮ್ ನಿಮ್ಗೆ ಸೈಟ್ ಕೊಡದೆ 52% ಕೊಡ್ತಾರೆ. ಹೌದು. ಪಾರ್ಕ್ ಗೆ ನಿಮ್ಗೆ 22% ತಗೊಂತಾರೆ. ಹೌದು. 15% ರೋಡ್ ತಗೊಂತಾರೆ. ಇನ್ 5% CA ಗೆ ತಗೊಂತಾರೆ. 5 to 10% CA ತಗೊಂತಾರೆ. ಆತರ ಸರ್. ಅಲ್ಲಿ ಜಿಮ್ ಕೂಡ ಮಾಡಿದಿರಾ, ಅದು ಕೂಡ ನೋಡೋಣ ಸರ್? ಖಂಡಿತ ಬನ್ನಿ ಮೇಡಮ್. ಓಕೆ ಸರ್, ಇವಾಗ ಅಲ್ಲೊಂದು ಪಾರ್ಕ್ ನೋಡಿದ್ವಿ, ಅಲ್ಲಿ ಮಕ್ಳಿಗೆ ಆಟ ಆಡಕ್ಕಿದೆ ಸರ್. ಇಲ್ಲಿ ಜಿಮ್ ಅಲ್ವಾ ಸರ್? ಇಲ್ಲೂ ಇದು ಬಂದ್ಬಿಟ್ಟು ನಿಮ್ಗೆ ಸೀನಿಯರ್ ಸಿಟಿಸನ್ ಗೆ ಮಾಮೂಲಿ ಮೇಡಮ್. ಇದೆಲ್ಲ ನಿಮ್ಗೆ ಸೀನಿಯರ್ ಸಿಟಿಸನ್ ಮಾಡುವಂತ ಜಿಮ್ ಇದೆ, ಎಕ್ವಿಪ್ಮೆಂಟ್ಸ್ ಇದು. ಓಕೆ. ವಾಕಿಂಗ್ ಟ್ರ್ಯಾಕ್ ಮಾಡ್ಕೊಂಡು ಲೈಟ್ ಆಗಿ ಎಕ್ಸರ್ಸೈಸ್ ಮಾಡ್ಕೊಬಹುದು. ಎಕ್ಸರ್ಸೈಸ್ ಮಾಡ್ಕೋಬಹುದು. ಹೌದು ಮೇಡಮ್. ಆಮೇಲೆ ಫಾರ್ ಈಚ್ ಅಂಡ್ ಎವ್ರಿ ಸೈಡ್ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಮೇಡಮ್, ಇದು ಗ್ರೀನರಿ ಮೇಂಟೈನ್ ಮಾಡ್ತಾ ಇದೀವಿ. ಓಕೆ, ಟ್ರೀ ಪ್ಲಾಂಟೇಶನ್ ಮಾಡಿದಿರಾ? ಗ್ರೀನರಿ ಮೇಂಟೈನ್ ಮಾಡಿದಿರಾ? ಹೌದು ಮೇಡಮ್. ಅಲ್ವಾ ಸರ್? ಹೌದು. ಓಕೆ ಸರ್, ಅದನ್ನ ನೋಡಿದಂಗೆ ಕ್ಯಾಮೆರಾ ಕೂಡ ಹಾಕಿದಿರಾ ಲೇಔಟ್ ಅಲ್ಲಿ? ಹೌದು, CCTV ಕ್ಯಾಮೆರಾ. ಅದು ಎಂಟ್ರಿ ಎಕ್ಸಿಟ್ ಎಲ್ಲರಿಗೂ ಗೊತ್ತಾಗ್ಲಿ, ಕಸ್ಟಮರ್ ಯಾರೇ ಬರ್ತಾರೆ ಯಾರೇ ಹೋಗ್ತಾರೆ ಗೊತ್ತಾಗ್ಲಿ ಅಂತಾನೆ ಅದು CC ಕ್ಯಾಮೆರಾ ಹಾಕ್ಸಿದೀವಿ. ಅದು ಹಂಗೆ ಟೋಟಲ್ ಹಂಗೆ ಕಂಟಿನ್ಯೂ ಆಗುತ್ತೆ ಮೇಡಮ್. ಕಂಟಿನ್ಯೂ ಆಗುತ್ತೆ, ಪರ್ಮನೆಂಟ್ ಇರುತ್ತೆ ಅದನ್ನ. ಓಕೆ ಸರ್, ಇನ್ನೊಂದು ಗೇಟೆಡ್ ಕಮ್ಯುನಿಟಿ ಸೆಕ್ಯೂರಿಟಿ ಇರ್ತಾರಲ್ವಾ? ಸೆಕ್ಯೂರಿಟಿ ಖಂಡಿತ ಇರ್ತಾರೆ ಮೇಡಮ್. ಇದ್ದೇ ಇರ್ತಾರೆ 100% ಇದ್ದೇ ಇರ್ತಾರೆ. ಮೀನ್ಸ್ ಔಟ್ ಸೈಡರ್ಸ್ ಯಾರು ಹೊರಗಡೆ ಬರಂಗಿಲ್ಲ. ಅಲ್ಲಿ ಬಂದ್ರು ಎಂಟ್ರಿ ಮಾಡ್ಬಿಟ್ಟು ಬರ್ಬೇಕಾಗುತ್ತೆ. ಎಂಟ್ರಿ ಮಾಡ್ಬಿಟ್ಟು ಬರ್ಬೇಕಾಗುತ್ತೆ. ಒಳ್ಳೆ ಸೇಫ್ಟಿ ಮೆಜರ್ಸ್ ತುಂಬಾ ಕೊಟ್ಟಿದ್ದೀರಾ? ಆಮೇಲೆ ಏನ್ ಗೊತ್ತಾ ಮೇಡಮ್, ಇದು ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಅಲ್ವಾ ಮೇಡಮ್? ಹೌದು ಸರ್. ಸೈಟ್ ತಗೊಂಡು ನಾಳೆ ಬೆಳಗ್ಗೆ ನೀವು ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬಹುದು. ಇದು ಇಮಿಡಿಯೇಟ್ ಆಗಿ ಮಾಡಬಹುದು. ಆಮೇಲೆ ತೊಂದ್ರೆ ಇಲ್ಲ. ಏನ್ ಗೊತ್ತಾ ನಿಮ್ಗೆ, ಇದು ಬಂದು ನಿಮ್ಗೆ ಔಟ್ ಆಫ್ ಸಿಟಿ ಇಲ್ಲ ಮೇಡಮ್. ಇನ್ಸೈಡ್ ಇದೆ. ಇನ್ಸೈಡ್ ಇದೆ ಅಲ್ವಾ ಸರ್? ಎಲ್ಲೋ ದೂರದಲ್ಲಿ ಇದೆ ಅನ್ಸಲ್ಲ, ತುಂಬಾನೇ ನಿಯರ್ ಬೈ ಇದೆ ಅಲ್ವಾ ಸರ್? ಮತ್ತೆ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್, ಡೆಂಟಲ್ ಕಾಲೇಜ್ ತುಂಬಾನೇ ನಿಯರ್ ಬೈ ಇದೆ ಅಂತಾನೆ ಹೇಳ್ಬೋದು. 4.5 ಕಿಲೋಮೀಟರ್ಸ್ ಅಲ್ವಾ ಸರ್? ಇನ್ನೊಂದು ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇದೆ ಈ ಸೈಡ್ ಬರುವಾಗ ನೋಡೋದಂಗೆ. ಸೈಡ್ ಕಡಿಮೆ ಇದೆ ಮೇಡಮ್. ನೀವು ಬಂದ್ರೆ ಆ ಕಡೆ ಆದ್ರೂ ಈಗ ನಮ್ಮ ಇದಿದಲ್ವಾ ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್, ಆ ಕಡೆಯಿಂದನೂ ಬರ್ಬೋದು, ಇಲ್ಲಾಂದ್ರೆ ಕೆಂಗೇರಿ ಕೋಮಘಟ್ಟ ಹಿಂಗ್ ಒಳಾದ್ರೂ ಬರ್ಬೋದು, ತಾವರೆಕೆರೆ ಕಡೆಯಿಂದನೂ ಬರ್ಬೋದು. ಕನೆಕ್ಟಿವಿಟಿ ಚೆನ್ನಾಗಿದೆ ಸರ್, ಒಂಥರ ಮಿಡಲ್ ಅಲ್ಲಿ ಇದೆ. ಹೌದು. ಓಕೆ ಸರ್, ಇವಾಗ ಯಾರಾದ್ರೂ ಇಲ್ಲಿ ಬಂದು ಯಾರಾದ್ರೂ ಇವಾಗ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ ಬರ್ಬೇಕಾದ್ರೆ ಸ್ಕೂಲು ಕಾಲೇಜಸ್ ಎಲ್ಲ ನಿಯರ್ ಬೈ ಇದೆಯಾ ಸರ್ ಇಲ್ಲಿ ಈ ಸರೌಂಡಿಂಗ್? ಔಟ್ ಆಫ್ ಸಿಟಿ ಇಲ್ಲ ಮೇಡಮ್, ಇನ್ಸೈಡ್ ದ ಸಿಟಿ. ಇನ್ಸೈಡ್ ದ ಸಿಟಿ ಎಲ್ಲಾ ತರ ಸ್ಕೂಲ್ಸ್ ಕಾಲೇಜ್ ಎಲ್ಲ ಪ್ರತಿಯೊಂದು ಇದೆ ಮೇಡಮ್. ಪ್ರತಿಯೊಂದು ಇದೆ. ಓಕೆ ನೋಡಲ್ಲ ವೀಕ್ಷಕರೇ, ತುಂಬಾನೇ ನಿಯರ್ ಬೈ ಇದೆ. ಹಾಗೆ ಚೆಲ್ಗಟ್ಟ ಮೆಟ್ರೋ ಸ್ಟೇಷನ್ ಅಂತಾನು ತುಂಬಾನೇ ನಿಯರ್ ಬೈ ಅಂತಾನೆ ಹೇಳ್ಬೋದು. ಮೆಟ್ರೋಲಿ ಓಡಾಡೋರ್ಗೆ ಒಂದು ಒಳ್ಳೆ ಇದೆ ಅಲ್ವಾ ಸರ್? ಯಾಕಂದ್ರೆ ಇಲ್ಲಿಂದ ಅಲ್ಲಿ ಹೋಗಿ ಪಾರ್ಕ್ ಮಾಡ್ಬಿಟ್ಟು ಮೆಟ್ರೋಲ್ ಟ್ರಾವೆಲ್ ಮಾಡ್ಬೋದು, ಯಾಕಂದ್ರೆ ಇಲ್ಲಿಂದ ತುಂಬಾ ನಿಯರ್ ಬೈ ಇದೆ ಇದು. ಹೌದು. ಓಕೆ, ಗಿಡಗಳೆಲ್ಲ ಹಾಕಿದ್ರ, ಗ್ರೀನರಿ ಹಿಂಗ್ ಮೇಂಟೈನ್ ಮಾಡ್ತಾ ಇದೀರಾ ಸರ್? ನೀರಿನ ವ್ಯವಸ್ಥೆ ಯಾವ ತರ ಮಾಡಿದೀರಾ? ಮ್ಯಾಮ್ ಆಕ್ಚುಲಿ ನಮ್ಮ ಲೇಔಟ್ ಅಲ್ಲಿ ಆಲ್ರೆಡಿ ನಿಮಗೆ ಗ್ರೀನರಿ ಮೇಂಟೈನ್ ಮಾಡ್ತಾ ಇರೋದು ಅಂದ್ರೆ ಬೋರ್ವೆಲ್ ಇದೆ, ವಾಟರ್ ಸೋರ್ಸ್ ಇದೆ ಮೇಡಮ್. ಓಕೆ, ನೀರಿಗೇನು ತೊಂದರೆ ಇಲ್ಲ. ನೀರಿಗೇನು ತೊಂದರೆ ಇಲ್ಲ. ಆಮೇಲೆ ಇದೆಲ್ಲ ಡ್ರಿಪ್ ಇರಿಗೇಷನ್ ಮಾಡಿದೀವಿ. ಓಕೆ, ಇದೆಲ್ಲ ಡ್ರಿಪ್ ಇರಿಗೇಷನ್ ಮಾಡಿದೀರಾ ಸರ್? ನೀರ್ ಹಾಕ್ಬೇಕು ಅಂತ ಏನಿಲ್ಲ ಮೇಡಮ್. ಪ್ರತಿಯೊಬ್ರು ಬಂದು ಮೋಟರ್ ಆನ್ ಮಾಡಿದ್ರೆ ಅದೇ ಆಟೋಮೆಟಿಕ್ ನೀರ್ ಅದೇ ಸ್ಪ್ರೇ ಮಾಡ್ಕೊಳ್ಳುತ್ತೆ, ಅದೇ ಮೇಂಟೈನ್ ಆಗುತ್ತೆ. ಅದೇ ಮೇಂಟೈನ್ ಆಗುತ್ತೆ. ಹೌದೌದು. ಮೀನ್ಸ್ ಯಾರಾದ್ರೂ ಒಬ್ರಿಗೆ ಇಡ್ಬೇಕಪ್ಪ ನೀರ್ಗಳು ಹಾಕಕ್ಕೆ ಗಿಡಗಳಿಗಂದ ಏನಿಲ್ಲ, ನೀವೇ ಡ್ರಿಪ್ ಇರಿಗೇಷನ್ ಮಾಡಿ ಆಲ್ರೆಡಿ ಇಬ್ರು ಆಲ್ರೆಡಿ ಇದಾರೆ ಕೆಲಸ ಮಾಡ್ತಿದ್ದಾರೆ. ಅದು ಅವ್ರಿಗೆ ಈಸಿ ಆಗುತ್ತೆ, ಕೆಲಸ ಈಸಿ ಆಗುತ್ತೆ. ಸರ್ ಹಿಂದೆ ನೋಡ್ಬೋದು ನಿಮ್ ಲೇಔಟ್ ಇಂದ ವಾಟರ್ ಟ್ಯಾಂಕ್ ಇದೆ ಮೇಡಮ್. ನಿಮ್ಗೆ ಅದೇ ಆಂಪಿ ಥಿಯೇಟರ್ ಅದು ನಿಮ್ಗೆ ಫಂಕ್ಷನ್ಸ್ ಮಾಡ್ಕೊಂಡು ಅಲ್ಲಿ ಮಾಡ್ಕೊಬಹುದು, ಯಾವುದೇ ತರ ತೊಂದರೆ ಇಲ್ಲ. ಸರ್ ಎಷ್ಟು ಲೀಟರ್ ಕೆಪಾಸಿಟಿ ಇದೆ ಸರ್? 90,000 ಮೇಡಮ್. 90,000 ಲೀಟರ್ ಕೆಪಾಸಿಟಿ ವಾಟರ್ ಸ್ಟೋರೇಜ್ ಇದೆ. ಸ್ಟೋರೇಜ್ ಇನಫ್ ಅಲ್ವಾ ಸರ್? ಸಫಿಶಿಯಂಟ್. ಓಕೆ ಸರ್, ಇವಾಗ ಇಲ್ಲಿಂದ ಅಲ್ಲ ಬೋರಿಂದ ಅಲ್ಲ, ಏನಾದ್ರೂ BBMP ಕಡೆಯಿಂದ ನೀರಿನ ವ್ಯವಸ್ಥೆ ಸಿಗುತ್ತೆ ಈಗ ಫ್ಯೂಚರ್ ಬರ್ಬೇಕು ಮೇಡಮ್.
ಫ್ಯೂಚರ್ ಬರುತ್ತೆ. ಹೆಂಗಿದ್ರು ಬಿಡಿ ಅಲ್ವಾ, ಬರ್ಲೇಬೇಕು, ಬಂದೇ ಬರುತ್ತೆ ಆಗುತ್ತೆ. ಮೀನ್ಸ್ ವಾಟರ್ ಸೋರ್ಸ್ ಏನು ಪ್ರಾಬ್ಲಮ್ ಇಲ್ಲ. ಓಕೆ ಸರ್, ಎಲೆಕ್ಟ್ರಿಸಿಟಿ ಆಗಿದೆ ಅಂತ ಹೇಳಿದ್ರಿ, ಆದ್ರೆ ನನ್ಗೆ ಎಲ್ಲೂ ಆಚೆ ಕಡೆ ವೈರಿಂಗ್ ಏನು ಕಾಣಿಸ್ತಾ ಇಲ್ಲ. ಇದೆಲ್ಲ ಅಂಡರ್ಗ್ರೌಂಡ್ ಕೇಬಲಿಂಗ್ ಮಾಡಿದ್ವಿ ಮೇಡಮ್. ನಿಮ್ಗೆ ಇದೆ ನೋಡಿ, ಇದೆಲ್ಲ ಬಂದು ನಿಮ್ಗೆ ಪಿಲ್ಲರ್ ಬಾಕ್ಸ್ ಅಂತ ಪಿಲ್ಲರ್ ಬಾಕ್ಸ್ ಅಂತ ಅಂದ್ರೆ ಪರ್ ಸೈಡ್ ಗೆ ಈಗ ಮೇಳೆ ಬರೋ ಲೈನ್ ಎಲ್ಲ ಕಡೆ ಕೊಟ್ಟಿದ್ದೀವಿ. ಇದು ನಿಮ್ಗೆ ಈ ರೋಡ್ ಗೆ ಇದು ಮೇಂಟೈನ್ ಆಗುತ್ತೆ. ಇದು ಮೇಂಟೈನ್ ಆಗುತ್ತೆ. ಮೀನ್ಸ್ ಇದು ಟೋಟಲ್ ಟ್ರಾನ್ಸ್ಫಾರ್ಮರ್ ಬಂದು ನೋಡಿ, ಅಲ್ಲೊಂದು ಟ್ರಾನ್ಸ್ಫಾರ್ಮರ್ ಇದೆ, ಅಲ್ಲೊಂದಿದೆಯಾ ಸರ್? ಅಲ್ಲೊಂದಿದೆಯಲ್ಲ ಮೇಡಮ್, ಸೆಕೆಂಡ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ನೋಡಿ. ಓಕೆ, ಅಲ್ಲೊಂದಿದೆ, ಎರಡು ಟ್ರಾನ್ಸ್ಫಾರ್ಮರ್, ಅದು ಎರಡು ಲೇಔಟ್ ಇದೆ ಮೇಡಮ್. ಎರಡು ಲೇಔಟ್ ಇದೆ. ಹೌದು. ಓಕೆ ಸರ್, ಇದು ಪ್ರತಿ ಸಬ್ ರೋಡ್ಸ್ಗೂ ಇದೇ ತರ ಹಾಕಿದೀರಾ ಸರ್? ಹೌದು ನೋಡಿ, ಪ್ರತಿಯೊಂದು ಹಾಕಿದೀವಿ. ಇದೆಲ್ಲ ಪಿಲ್ಲರ್ ಬಾಕ್ಸ್ ಅಂತೀವಿ, ಫೀಡರ್ ಪಿಲ್ಲರ್ ಬಾಕ್ಸ್ ಅಂತೀವಿ. ಇದು 1 2 ಪ್ರತಿ ರೋಡ್ಗೂ ಬರುತ್ತೆ ಮೇಡಮ್. ಪ್ರತಿ ರೋಡ್ಗೂ ಬರುತ್ತೆ. ಓಕೆ, ಮೀನ್ಸ್ ನೆಕ್ಸ್ಟ್ ಯಾರಾದ್ರೂ ಮನೆ ಕಟ್ಟಿಸಂಗಿದ್ರೆ ಏನು ರೋಡ್ ಅಗ್ದಿ ನಾವು ವೈರಿಂಗ್ ಮಾಡಿಸ್ಕೋಬೇಕಪ್ಪ, ಮತ್ತೆ ವೈರ್ ಎಳ್ಕೊಳ್ಬೇಕಪ್ಪ, ಏನು ಇಲ್ಲ, ನೀವು ಎಲ್ಲ ಆತರ ಏನು ತೊಂದರೆ ಇಲ್ಲ ಮೇಡಮ್. ಓಕೆ, ಸೈಟ್ ರಿಜಿಸ್ಟರ್ ಮಾಡ್ಕೊಂಡ್ವಾ, ಪ್ಲಾನ್ ಅಪ್ರೂವಲ್ ಓದ್ವಾ, ಮನೆ ಕಟ್ಕೊಂಡ್ವಾ, ಅಷ್ಟೇ. ಗೃಹಪ್ರವೇಶ ಮಾಡಿದ್ರೆ ಮನೆಗೆ ಬಂದ್ವಿ ಅಲ್ವಾ ಸರ್? ಯಾವ್ದೇ ತರ ಕೆಲಸ ಇದೆ, ಯಾವ್ದು ಪೆಂಡಿಂಗ್ ಇಲ್ಲ, ಎಲ್ಲ ಕಂಪ್ಲೀಟ್ ಆಗೋಗಿದೆ. ಸರ್, ನನ್ನ ಲೆಫ್ಟ್ ಸೈಡ್ ಅಲ್ಲೂ ಒಂದು ದೇವಸ್ಥಾನ ಇದೆ, ಆಮೇಲೆ ಎದುರುಗಡೆ ಅಂತೂ ನೋಡಿದ್ರೆ ಸುಮಾರು ಮನೆಗಳಾಗೋಗಿದೆಯಲ್ಲ ಸರ್, ಅವಾಗ್ಲೇನೆ ಲೇಔಟ್ ಎದುರುಗಡೆನೆ. ಹೌದು ಮೇಡಮ್, ಅದಕ್ಕೆ ಇದು ಬಿಡಿಎ ಅಪ್ರೂವ್ಡ್ ಏಕಾತ ಸೈಟ್ ಅಂತ ಹೇಳ್ತಿರೋದು ನಿಮ್ಗೆ. ನಾನು ಈಗ ಬಿಡಿಎ ಸೈಟ್ ಅಂದ್ರೆ ನೋಡಿ, ಅದು ಅಕ್ಕಪಕ್ಕ ಎಲ್ಲ ಮನೆ ಇರುತ್ತೆ, ನಿಮ್ಗೆ ಇಮಿಡಿಯೇಟ್ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಬಹುದು ಮೇಡಮ್. ಇದು ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ, ಸಿಟಿ ಒಳಗಡೆ ಬರುತ್ತೆ ಪ್ರಾಪರ್ಟಿ, ರೆಡಿ ಫಾರ್ ರಿಜಿಸ್ಟ್ರೇಷನ್ ಕನ್ಸ್ಟ್ರಕ್ಷನ್. ಇನ್ವೆಸ್ಟ್ಮೆಂಟ್ ಅಲ್ಲ ಇದು. ಹೌದು ಸರ್, ಯಾರಾದ್ರೂ ಸೈಟ್ ತಗೊಂಡು ಮನೆ ಕಟ್ಟೋರ್ಗೆ ಇದು ಈ ಲೇಔಟ್ ತುಂಬಾ ಅನುಕೂಲ ಇದೆ ಅಲ್ವಾ ಸರ್? ಇವಾಗ ಯಾರಾದ್ರೂ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ ಬರ್ಲೇಬೇಕಪ್ಪ, ಸಿಟಿ ನಿಯರ್ ಬೈನೇ ಅವ್ರಿಗೆ ಬಿಡಿಎ, ನಮ್ಗೆ ಬಿಡಿಎನೇ ಬೇಕು, ಏಕಾತ ಸೈಟ್ ಬೇಕು ಅಂತಾರಲ್ಲ, ಈ ಪ್ರಾಪರ್ಟಿ ಓಕೆ ಮೇಡಮ್. ಲೇಔಟ್ ಅಲ್ಲಿ ಅವಾಗಲೇ ಒಂದು ಮನೆ ತರ ಕನ್ಸ್ಟ್ರಕ್ಷನ್ ಆಗಿದೆ, ಏನು ಸರ್ ಇದು? ಅದು ನಿಮ್ಗೆ ಸೈಟ್ ಆಫೀಸ್ ಮೇಡಮ್. ಸೈಟ್ ಆಫೀಸ್, ನಮ್ಮ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಎಲ್ಲ ಅಲ್ಲೇ ಇರ್ತಾರೆ. ಓಕೆ, ಅಲ್ಲೇ ಬರ್ಬೋದು ಕಸ್ಟಮರ್, ಅಲ್ಲೇ ನೀವು ಡಾಕ್ಯುಮೆಂಟ್ಸ್ ತಗೊಬಹುದು, ಬುಕಿಂಗ್ ಮಾಡಬಹುದು, ಪ್ರತಿಯೊಂದು ಅಲ್ಲೇ ಮಾತಾಡಬಹುದು. ಸೈಟಿಗೆ ಬಂದ್ರೆ ಸಾಕು, ನೀವು ನೋಡ್ಕೊಂಡು ಆಫೀಸ್ ಬರ್ಬೇಕು ಅಂತ ಏನೋ ಆತರ ಅವಶ್ಯಕತೆ ಇಲ್ಲ ಮೇಡಮ್. ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಎಲ್ಲ ಪ್ರತಿಯೊಂದು ಇಲ್ಲೇ ಸಿಗುತ್ತೆ, ಬುಕಿಂಗ್ ಫಾರ್ಮ್ ಇಲ್ಲೇ ಸಿಗುತ್ತೆ, ಎಲ್ಲಾ ತರ ಡೀಟೇಲ್ಸ್ ಸೈಟ್ ಅಲ್ಲೇ ಸಿಗುತ್ತೆ. ಹೌದು ಮೇಡಮ್. ಸರ್, ಇವಾಗ ಯಾರಾದ್ರೂ ಬಂದು ಲೇಔಟ್ ವಿಸಿಟ್ ಮಾಡ್ಬೇಕಂದ್ರೆ ಹೆಂಗೆ ಸರ್? ಇವಾಗ ಡೈರೆಕ್ಟ್ ಆಗಿ ಲೇಔಟ್ ಗೆ ಬರ್ಬೋದಲ್ವಾ ಸರ್? ಇವಾಗ ಡೈರೆಕ್ಟ್ ಆಗಿ ಲೇಔಟ್ ಗೆ ಬರ್ಬೋದು. ಇನ್ ಕೇಸ್ ನಮ್ಮ ಹತ್ರ ವೆಹಿಕಲ್ಸ್ ಇಲ್ಲ, ಬರ್ಬೇಕು ಅಂದ್ರೆ ಚಲಘಟ್ಟ ಮೆಟ್ರೋ ಸ್ಟೇಷನ್ ಬಂದ್ರೆ ಆಯ್ತು ಮೇಡಮ್, ಅಲ್ಲಿಂದ ಪಿಕಪ್ ಮಾಡ್ತೀವಿ. ಅಲ್ಲಿಂದ ಪಿಕಪ್ ಮಾಡ್ತೀರಾ ಸರ್? ಇವಾಗ ಯಾರಾದ್ರೂ ಬಂದು ಸೈಟ್ ವಿಸಿಟ್ ಮಾಡಿದ್ರು ಸರ್, ಸೈಟ್ ಏನಾದ್ರೂ ಇಷ್ಟ ಆಯ್ತು ಸರ್, ಅವ್ರೇನಾದ್ರೂ ಬುಕಿಂಗ್ ಪ್ರೊಸೆಸ್ ಅಂತ ಯಾವ ತರ ಇದೆ? ಈಗ ಬುಕಿಂಗ್ ಅಂದ್ರೆ ನೋಡಿ ಮೇಡಮ್, ನಾವು ಬೇರೆ ಬಿಲ್ಡರ್ಸ್ ತರ ಎಲ್ಲ ನಾವು 50,000 1 ಲಕ್ಷ ಕೊಡಿ ಅಂತ ಕೇಳಲ್ಲ. ನಾವು ತಗೊಳ್ಳೋದು ಜಸ್ಟ್ 5,000 ರೂಪೀಸ್ ತಗೊಂತೀವಿ. 5,000 ರೂಪೀಸ್ ತಗೊಂತೀವಿ, ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಅವ್ರಿಗೆ ಲೀಗಲ್ ಎಲ್ಲ ಓಕೆ ಆದ್ಮೇಲೆ ಆಸ್ ಪರ್ ಗವರ್ಮೆಂಟ್ ನಾಮ್ಸ್ ಏನಿದೆ ಬಂದು ಅಗ್ರಿಮೆಂಟ್ ಮಾಡ್ಕೊಂಡು ಮಿಕ್ಕಿದ್ ಬೇಕು, ಲೋನ್ ಬೇಕು ಅಂದ್ರೆ ಲೋನ್ ಹೋಗ್ಬೋದು. ಸರ್, ಎಷ್ಟು % ವರೆಗೂ ಫಂಡಿಂಗ್ ಆಗುತ್ತೆ ಸರ್ ಲೋನ್? ಇದು ನಿಮಗೆ 75 to 80% ಫಂಡ್ ಆಗುತ್ತೆ. 75 to 80% ವರೆಗೂ ಆಗುತ್ತೆ ಸರ್. ಯಾವ ಬ್ಯಾಂಕ್ ಅಲ್ಲಿ ಆಗ್ಬೋದು ಸರ್? ಇದು ಬಿಡಿಎ ಏಕಾತ ಅಲ್ವಾ ಮೇಡಮ್? ಯಾವ ಬ್ಯಾಂಕ್ ಅಂತ ಕೇಳ್ತೀರಾ ನೀವು? ಎಸ್ಬಿಐ ಆಗುತ್ತೆ, ಕೆನರಾ ಬ್ಯಾಂಕ್ ಅಲ್ಲೂ ಆಗುತ್ತೆ, ಪ್ರತಿಯೊಂದು ಬ್ಯಾಂಕ್ ಅಲ್ಲೂ ಆಗುತ್ತೆ. ಓಕೆ ಸರ್, ಇವಾಗ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ರಿ ಲೇಔಟ್ ಸರ್. ಎಲ್ಲಾರು ಕಾಯ್ತಾ ಇರೋದು ಪ್ರೈಸಿಂಗ್ ಸರ್. ಪ್ರೈಸ್ ಏನ್ ಕೋಟ್ ಮಾಡ್ತಾ ಇದೀರಾ ಸರ್? ಮೇಡಮ್, ಆಕ್ಚುಲಿ ಕೋಟಿಂಗ್ ಪ್ರೈಸ್ ಬಂದು 5,750 ಹೇಳ್ತಿದ್ವಿ ಮೇಡಮ್. ಈ ಮಾರ್ಚ್ 1st and 2nd ನಾವು ಫ್ರೀ ಲಾಂಚ್ ತರ ಮಾಡ್ತಿದೀವಿ. ಅಲ್ಲಿ ಬಂದು ಕಸ್ಟಮರ್ಸ್ ಗೆ ಈಸಿ ಆಗ್ಲಿ ಅಂತ 5,500 ರೂಪೀಸ್ ಕೋಟ್ ಮಾಡ್ತಾ ಇದೀವಿ. 5,500 ರೂಪೀಸ್ ಗೆ ಕೊಡ್ತಾ ಇದೀವಿ. ಹೌದು. ಓಕೆ ಸರ್, ನಮ್ ಚಾನಲ್ ಬಂದವ್ರಿಗೆ ಇನ್ನೂ ಏನಾದ್ರು ನೆಗೋಷಿಯಬಲ್ ಏನಾದ್ರು ಆಗುತ್ತೆ? ಸ್ಲೈಟ್ಲಿ ಆಗುತ್ತೆ ಮೇಡಮ್. ಬಂದು ಕುತ್ಕೊಂಡು ಆ ದಿವಸ ಕ್ಲೋಸ್ ಮಾಡಿದಾಗ ನಾನು 10% ಖಂಡಿತ ಮಾಡ್ಕೊಡ್ತೀನಿ. 10% ಮಾರ್ಚ್ 1, 2ನೇ ತಾರೀಕು ಬಂದವ್ರಿಗೆ. ಓಕೆ, ನೋಡಿದ್ರೆ ವೀಕ್ಷಕರೇ, ಪ್ರೈಸಿಂಗ್ ಅಂತಾನು ಕಮ್ಮಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಅದು ಮಾರ್ಚ್ 1ನೇ ತಾರೀಕು 2ನೇ ತಾರೀಕು ಬಂದು ಯಾರಾದ್ರೂ ಸ್ಪಾಟ್ ಬುಕಿಂಗ್ ಮಾಡೋರ್ಗ್ ಮಾತ್ರ. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಬಿಡಿಎ ಅಪ್ರೂವ್ ಆಗಿರೋಂತ ಏಕಾತ ಸೈಟ್ಸ್ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲೂ ಆಗುತ್ತೆ. ಸರ್ ಹೇಳ್ದಂಗೆ SBI ಅಲ್ಲೂ ಆಗುತ್ತೆ. ಎಲ್ಲರೂ ಕೇಳ್ತೀರಾ ಮೇಡಮ್ SBI ಅಲ್ಲಿ ಆಗುತ್ತಾ ಅಂತ ಹೇಳ್ಬಿಟ್ಟು, ಅದಕ್ಕೆ ಸರ್ ಹತ್ರ ಒಂದ್ಸಲಿ ಕನ್ಫರ್ಮ್ ಮಾಡ್ಕೊಂಡು ಸರ್ SBI ಅಲ್ಲಿ ಆಗುತ್ತಾ ಅಂತ. ಸರ್ ಹೇಳಿದ್ರೆ SBI ಅಲ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಯಾರಾದ್ರೂ ನಮಗೆ ಏಕಾತ ಸೈಟ್ಸ್ ಅಪ್ಪ ಬಿಡಿಎನ ಇರಬೇಕು, ಆಮೇಲೆ ಸಿಟಿಗೆ ತುಂಬಾನೇ ನಿಯರ್ ಆಗಿರ್ಬೇಕು ಅಂತ ಸೈಟ್ಸ್ ಏನಾದ್ರು ಹುಡುಕ್ತಾ ಇದ್ರೆ, ನಾವು ಮನೆ ಕಟ್ಟಿಸ್ಕೊಂಡು ಬರ್ಬೇಕಂತ ಹೇಳಿದ್ರೆ ನೋಡಿ, ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಈ ಸಲ ಸಪ್ತಗಿರಿ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಅವರು ಒಂದು ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ ಈ ಸರಿ ಲೇಔಟ್ ಮಾಡಿದ್ರೆ. ಮಾರ್ಚ್ 1ನೇ ತಾರೀಕು 2ನೇ ತಾರೀಕು ಓಪನಿಂಗ್ ಇದೆ. ಯಾರೆಲ್ಲ ಸೈಟ್ಸ್ ಏನಾದ್ರು ಹುಡುಕ್ತಾ ಇದ್ರೆ ಡೆಫಿನೆಟ್ ಆಗಿ ಒಂದ್ಸಲಿ ಫ್ಯಾಮಿಲಿ ಜೊತೆ ಬಂದು ವಿಸಿಟ್ ಮಾಡಿ. ಮೇನ್ ರೋಡ್ಗೆ ಅಟ್ಯಾಚ್ ಆಗಿರುವಂತ ಲೇಔಟ್, ಹಾಗೆ ಸರೌಂಡಿಂಗ್ ಕೂಡ ನೋಡ್ಬೋದು. ಸಾಕಷ್ಟು ಮನೆಗಳು ಅವಾಗ ಡೆವಲಪ್ಮೆಂಟ್ ಆಗಿದೆ. ಹಾಗೆ ಚಲಘಟ್ಟ ಮೆಟ್ರೋ ಸ್ಟೇಷನ್ ಹತ್ರ ಬಂದು ಸರ್ ಕಾಲ್ ಮಾಡಿದ್ರೆ ಸಾಕು, ಯಾರಾದ್ರೂ ಬಂದು ಪಿಕ್ ಮಾಡ್ತಾರೆ. ಬನ್ನಿ ಲೇಔಟ್ ಬಂದ್ಬಿಟ್ಟು ಒಂದ್ಸಲಿ ವಿಸಿಟ್ ಮಾಡಿ. ಏನಾದ್ರೂ ನಿಮ್ಗೆ ಏನಾದ್ರು ಸೈಟ್ ಇಷ್ಟ ಆದ್ರೆ ಸರ್ ಲೇಔಟ್ ಆಫೀಸ್ ಇಲ್ಲೇ ಇದೆ, ಬ್ಯಾಕ್ ಸೈಡ್ ಬಂದು ಮಾತಾಡಿ. ಬುಕಿಂಗ್ ಪ್ರೊಸೆಸ್ ಅಂತ ಇದೆ, ಬುಕಿಂಗ್ ಪ್ರೊಸೆಸ್ ಮಾಡ್ಕೊಂಡು ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನ ತಗೊಂಡೋಗ್ಬಿಟ್ಟು ನಿಮ್ಮ ಲಾಯರ್ ಹತ್ರ ತೋರ್ಸಾದ್ಮೇಲೆ ಸರ್ ಹತ್ರ ಒಂದ್ಸಲಿ ಡೆಫಿನೆಟ್ ಆಗಿ ಒಂದ್ಸಲಿ ಮಾತಾಡಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ನಿಮ್ಗೆ ಈ ಲೇಔಟ್ ಸೈಟ್ಸ್ ನಿಮ್ಗೆ ಕೊಡ್ತಾರೆ ಅಲ್ವಾ ಸರ್? 10% ಕೊಡ್ತೀರಾ ಫಸ್ಟ್ 1ನೇ ತಾರೀಕು 2ನೇ ತಾರೀಕು ಬಂದಿರೋರಿಗೆ. ಓಕೆ ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರು ಏನಾದ್ರು ಹೇಳಕ್ ಇಷ್ಟ ಬೀಳ್ತೀರಾ? ಮೇಡಮ್, ಕಸ್ಟಮರ್ಸ್ ಪಾಪ ಇವತ್ತು ಆಕ್ಚುಲಿ ಈಗ
ರೆವಿನ್ಯೂ ಸ್ಟಾಪ್ ಮಾಡಿದ್ದಾರೆ, ಹೌದು sir. ಆಗ್ತಿಲ್ಲ, ಹೌದು. ಕನ್ವರ್ಷನ್ ಆಗ್ತಿಲ್ಲ, ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಇದಾಗ್ತಾ ಇದ್ದಾರೆ. ಹೌದು sir. ಈಗ ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂದ್ರೆ ಪ್ಲಾನ್ ಬರಲ್ಲ. ಹೌದು ಸರ್. ಇದು BDA ಏಕಾತ BMRD ಅಪ್ರೂವ್ಡ್ ಏಕಾತ ತಗೊಂಡ್ರೆ ಈ ತರ ಪ್ರಾಬ್ಲಮ್ಸ್ ಬರದೇ ಇಲ್ಲ. ತರೊಳಗೆ ಇಲ್ಲಿ ಇನ್ವೆಸ್ಟ್ ಮಾಡಬಹುದು, ನಿಮ್ದೇ ಮನೆ ಕಟ್ಕೊಂಡು ನೆಮ್ಮದಿಯಾಗಿರ್ಬೋದು. ಓಕೆ, ನೋಡಲ್ಲ ಫ್ರೆಂಡ್ಸ್, ಸರ್ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂತ ಹೇಳಿದ್ರೆ ಕೆಲವು ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ ಸರ್ಕಲ್ ಕೂಡ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಯಾರಾದ್ರೂ BDA ಅಪ್ರೂವ್ ಆಗಿರೋಂಥ ಖಾತಾ ಸೈಟ್ಸ್ ಏನಾದ್ರು ಹುಡುಕ್ತಾ ಇದ್ರೆ ಅವರು ಕೂಡ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಭೇಟಿಯಾಗಿ ತುಂಬಾ ಖುಷಿ ಆಯ್ತು. ಸಪ್ತಗಿರಿ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಇನ್ನೊಂದು ಹೊಸ ಲೇಔಟ್ ಮಾಡಿದ್ದಾರೆ. ಇನ್ನು ಈ ತರ ಇನ್ನು ಸಾಕಷ್ಟು ಲೇಔಟ್ ಗಳು ಮಾಡಿ ಸರ್. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬೈ.